Bangalore Diabetes and Eye Hospital hosts World Sight Day Walkathon to raise awareness on eye health. Times the event flagged off in front of Vidhan Saudha saw participation from eye donors, healthcare professionals, students, volunteers, and members of the local community. Times as a part of World Sight Day campaign. The hospital is conducting free eye screening till 16th October at their Vasant Nagar and Padmanabh Nagar branches, Bangalore. 9th October 2025, the Bangalore Diabetes and Eye Hospital. Today is World Sight Day. Every second Thursday of every October, every year, World Sight Day is celebrated. This is to bring global awareness about eye problems and eye care to the general public. So eyes are a very important part of your body, and they are responsible for 70% of the input coming to the brain. So without the eyes, it's very difficult to survive in this world. It's very important to take care of your eyes because there are certain disorders like glaucoma, cataract, diabetic retinopathy, age-related macular degeneration, which can reduce vision and create problems. In younger age group, refractive errors, dry eye, computer vision syndrome, squint, these are all problems. So everybody has to get screened from a newborn baby, even up till old age. Everybody has to get screened for eye problems at least once a year. And this year, in celebrating World Sight Day, we are offering a free eye checkup at both Bangalore Diabetes Eye Hospital in Vasant Nagar and Shraddha Eye Care Trust in Padmanabh Nagar for 1 week. So please come, have your eyes checked up and see if you have any problems, then get treated so that you can preserve your eyesight. ನಾನು ಶ್ರದ್ಧಾ ಐ ಕೇರ್ ಟ್ರಸ್ಟ್ ಟ್ರಸ್ಟಿ. ಆಮೇಲೆ ಇದು ನೇತ್ರಧಾಮ ಐ ಹಾಸ್ಪಿಟಲ್ದು ಚಾರಿಟಬಲ್ ಇನಿಷಿಯೇಟಿವು. ವಸಂತ್ ನಗರ್ನಲ್ಲಿ ಬ್ಯಾಂಗ್ಳೂರ್ ಡಯಾಬಿಟಿಸ್ ಐ ಹಾಸ್ಪಿಟಲ್, ಆಮೇಲೆ ಪದ್ಮನಾಭ ನಗರ್ನಲ್ಲಿ ಶ್ರದ್ಧಾ ಐ ಕೇರ್ ಟ್ರಸ್ಟ್ ಅಂತ ಇದೆ. ಇವತ್ತು ಯಾಕೆ ಇಂಪಾರ್ಟೆಂಟ್ ಅಂದರೆ ಇದು ವರ್ಲ್ಡ್ ಸೈಟ್ ಡೇ, 2ನೇ ಗುರುವಾರ ಪ್ರತಿ ಅಕ್ಟೋಬರ್ ಪ್ರತಿ ವರ್ಷ ಇರುತ್ತೆ. ಅದರದ್ದು ಈ ಸತಿ ಥೀಮ್ ಏನು ಅಂದರೆ ಲವ್ ಯುವರ್ ಐಸ್, ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ. ಯಾಕೆ ಪ್ರೀತಿಸಬೇಕು? ನಮ್ಮ ಕಣ್ಣು ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ. 5 ಇಂದ್ರಿಯಗಳಲ್ಲಿ ನಮ್ಮ ಕಣ್ಣುಗಳು ಪ್ರಾಮುಖ್ಯತೆ ತುಂಬ ಇದೆ. ಅದಕ್ಕೆ ನಾವು ಹೇಗೆ ಕಾಪಾಡ್ಬೋದು? ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹುಟ್ಟಿದಾಗ್ಲೇ ಒಂದು ಕಂಜನೈಟಲ್ ಪ್ರಾಬ್ಲಮ್ಸ್ ಇರ್ಬೋದು. ಸಣ್ಣ ಮಕ್ಕಳು ಹುಟ್ಟಿದಾಗ್ಲೇ ಐ ಚೆಕಪ್ ಮಾಡಿಸ್ಬೇಕು. ಮಕ್ಕಳಲ್ಲಿ ಐ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇದೆ. ಓದುವಾಗ ರಿಫ್ರಾಕ್ಟಿವ್ ಎರರ್ಸ್ ಇರ್ಬೋದು, ಆ ಸ್ಟೇಜ್ನಲ್ಲೂ ಚೆಕಪ್ ಮಾಡಿಸ್ಬೇಕು. ಕಾಲೇಜ್ನಲ್ಲಿ, ಆಮೇಲೆ ಮಿಡ್ಲ್ ಏಜ್ನಲ್ಲಿ ಒತ್ತಡ, ಕಣ್ಣಿನ ಒತ್ತಡ ಅಂದರೆ ಗ್ಲಾಕೋಮಾ ಅಂತ ಒಂದು ಪ್ರಾಬ್ಲಮ್ ಇದೆ, ಅದನ್ನು ನೋಡ್ಕೊಬೇಕು. ಆಮೇಲೆ ವಯಸ್ಸು ಆಗ್ತಾ ಆಗ್ತಾ ಬ್ಲಡ್ ಪ್ರೆಷರ್ ಹೈ ಆಗುತ್ತೆ, ಇಲ್ಲದಾದ್ರೆ ಡಯಾಬಿಟಿಸ್ ಬರ್ಬೋದು. ಈ ಥರ ಬೇರೆ ಸಿಸ್ಟಮಿಕ್ ಡಿಸೀಸಸ್ ಇರುತ್ತೆ, ಅದರದ್ದು ಇಫೆಕ್ಟ್ ಕಣ್ಣ ಮೇಲಿರುತ್ತೆ. ಸೊ ಐಸ್ ಆರ್ ದ ವಿಂಡೋಸ್ ಆಫ್ ಆಲ್ ಅವರ್ ಇಂಟರ್ನಲ್ ಪ್ರಾಬ್ಲಮ್ಸ್ ಅಂತ. ರೆಗ್ಯುಲರ್ ಐ ಚೆಕಪ್ ಮಾಡಿಸ್ಕೊಂಡ್ರೆ ನಮ್ಮ ದೇಹದಲ್ಲಿ ಯಾವ ಕಾರ್ನರ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆಯೋ ಇಟ್ ಮಿರರ್ಸ್ ಇನ್ ದ ಐ, ಕಣ್ಣಿನಲ್ಲಿ ಎಲ್ಲ ಗೊತ್ತಾಗುತ್ತೆ. ಸೊ ಅದರದ್ದು ಇಂಪಾರ್ಟೆನ್ಸ್ ಇಸ್ ಟು ಗೆಟ್ ಯುವರ್ ಐ ಚೆಕಪ್ ಡನ್ ರೆಗ್ಯುಲರ್ಲಿ, ಮಿನಿಮಮ್ ಅಟ್ಲೀಸ್ಟ್ ಒನ್ಸ್ ಅ ಇಯರ್ ಮಾಡಿಸ್ಕೊಬೇಕು. ವಯಸ್ಸಾದಮೇಲೆ ಪೊರೆ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತು. ಕ್ಯಾಟ್ರಾಕ್ಟ್ ಪ್ರಾಬ್ಲಮ್, ಅದನ್ನು ಇಟ್ಸ್ ಅ ಪ್ರಿವೆಂಟಬಲ್ ಬ್ಲೈಂಡ್ನೆಸ್. ಏನಂದರೆ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡ್ರೆ ಫುಲ್ ವಿಷನ್ ವಾಪಸ್ ಬರುತ್ತೆ. ಸೊ ಹಳ್ಳಿಗಳಲ್ಲಿ ಈ ಅವೇರ್ನೆಸ್ನ ಸ್ಪ್ರೆಡ್ ಮಾಡಬೇಕು ನಾವು. ಪೊರೆ ಇದ್ದರೆ ಅದ್ರ ಸರ್ಜರಿ ಆಗ್ಬೋದು. ಸೊ ನಮ್ಮ ಶ್ರದ್ಧಾ ಐ ಕೇರ್ ಟ್ರಸ್ಟ್ನಲ್ಲಿ ಈ ಬ್ಯಾಂಗ್ಳೂರ್ ಡಯಾಬಿಟಿಸ್ ಐ ಹಾಸ್ಪಿಟಲ್ನಲ್ಲಿ ಫ್ರೀ ಐ ಸರ್ಜರೀಸ್ ಮಾಡ್ತೀವಿ. ಸೊ ಆರಾಮಾಗಿ ಬಂದು ಫ್ರೀ ಐ ಚೆಕಪ್ ಮಾಡಿಸ್ಕೊಂಡು ಐ ಸರ್ಜರೀಸ್ ಮಾಡಿಕೊಂಡು ಹೋಗ್ಬೋದು. ಸೊ ಇದು ಇಟ್ ಈಸ್ ಸಪೋರ್ಟೆಡ್ ಬೈ ಗೋಯಲ್ ಫೌಂಡೇಶನ್, ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಆ್ಯಂಡ್ ಹೆಲ್ಪೇಜ್ ಇಂಡಿಯಾ ಆ್ಯಂಡ್ ಮೆನಿ ಅದರ್ NGOs. ಸೊ ನಾವೆಲ್ಲ ಒಟ್ಟಿಗೆ ಇದೊಂದು ಸೋಷಿಯಲ್ ಕಾಸ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇವತ್ತಿನ ಮೆಸೇಜ್ ಏನಂದರೆ ಪ್ರಿವೆಂಟ್, ಪ್ರೊಟೆಕ್ಟ್, ಪ್ರಿಸರ್ವ್, ಪ್ರಯಾರಿಟೈಸ್. ಪ್ರಿವೆನ್ಷನ್ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ತೊಂದರೆ ಆಗೋ ಮುಂಚೆನೇ ನಾವು ಪ್ರಿವೆನ್ಷನ್ ಮಾಡ್ಕೊಬೇಕು. ಇನ್ನೊಂದು ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅಂದರೆ ಕಣ್ಣಿನ ರಕ್ಷಣೆ ಮಾಡಬೇಕು ಯಾವಾಗಲೂ ನಾವು. ಇನ್ನೊಂದು ನಾವು ಪ್ರಿಸರ್ವ್ ಮಾಡಬೇಕು, ಇರೋ ದೃಷ್ಟಿನ ಟಿಲ್ ಲೈಫ್ ಲಾಂಗ್ ನಾವು ಅದನ್ನು ನೋಡ್ಕೊಬೇಕು. ಲಾಸ್ಟು ಪ್ರಯಾರಿಟೈಸ್ ಅಂದರೆ ನಾವು ಟೈಮ್ ಮಾಡಿಕೊಂಡು ಐ ಚೆಕಪ್ ಮಾಡಿಸ್ಕೊಂಡು ಅದನ್ನು ರಕ್ಷಣೆ ಮಾಡಬೇಕು. ಇವತ್ತಿನ ಮೆಸೇಜ್ ಅದೇ.